ನಮಸ್ಕಾರ. ಏನಿದು ಹೀಗೆಲ್ಲ ಹಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತಿದ್ದೀರಾ? ನಿಮಗೋಸ್ಕರನೇ. ನೀವೆಲ್ಲರೂ ಕೇಳ್ತಿದ್ರಿ ಅಲ್ವಾ ಮಗು ಫೇಸ್ನ ರಿವೀಲ್ ಮಾಡಿ ಅಂತ. ಸೊ ಫೈನಲಿ ಸಂದೀಪ್ ಪರ್ಮಿಷನ್ ತೊಗೊಂಡು ಈ ವಿಡಿಯೋದಲ್ಲಿ ನನ್ನ ಮಗಳು ಫೇಸ್ನ ರಿವೀಲ್ ಮಾಡೋಣ ಅಂತಿದ್ದೀನಿ. ಸೊ ಅದು ಕೂಡ ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿದ್ದು. ಯಾಕೆಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಗಿಚ್ಚಿಗಿಲಿಗಿಲಿ ಬರ್ತಾ ಇದೆ. ಸಂದೀಪ್ ಅದರ ಆಡಿಷನಲ್ಲಿ ಬ್ಯುಸಿ ಇರೋದ್ರಿಂದ ಒಂದೇ ದಿನದ ಮಟ್ಟಿಗೆ ಬಂದಿದ್ದರು. ಆ ಒಂದು ದಿನದ ಮಟ್ಟಿಗೆ ಇದೆಲ್ಲ ಪ್ಲ್ಯಾನ್ ಆಗಿದ್ದು. ಸೊ ಯಾವ ಡ್ರೆಸ್ ಹಾಕೋದು, ಅವಳನ್ನ ಹೆಂಗೆ ರೆಡಿ ಮಾಡೋದು ಅನ್ನೋದಕ್ಕೋಸ್ಕರ ಇದೆಲ್ಲ ಹಡ್ಕೊಂಡಿದ್ದಾಯಿತು. ಏನೇ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿದ್ದೆ, ಹಾಗೆ ಯಾವ ರೀತಿ ರೆಡಿ ಮಾಡಬೇಕು ಅಂತ ಏನೇನು ಆಕ್ಸೆಸರೀಸ್ನ ಸೆಲೆಕ್ಟ್ ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಓಕೆ, ಈ ಕ್ಯೂಟ್ ಫ್ರಾಕು ಮನು ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ ಫಸ್ಟ್ ಮಂತ್ ಫೋಟೋಶೂಟ್ ಟೈಮಲ್ಲೇ ತೊಗೊಂಡು ಬಂದಿದ್ದ. ತುಂಬ ದೊಡ್ಡ ಸೈಜ್ ಆಗುತ್ತೆ ಅವಳಿಗೆ ಅಂತ ಇದನ್ನು ಯೂಸ್ ಮಾಡಿರಲಿಲ್ಲ. ಇವಾಗ ಬಳಸೋಣ ಅಂದ್ಕೊಂಡ್ವಿ, ಬಟ್ ತುಂಬ ಸಿಂಪಲ್ ಆಯಿತು ಅಂತ ಸುಮ್ಮನೆ ಆದೆ. ಆ್ಯಂಡ್ ಇದೊಂದು ತೊಗೊಂಡು ಬಂದಿದ್ದ. ಇದನ್ನು ಸ್ವಲ್ಪ ಕಲರ್ ಅಷ್ಟು ಈಗ ರಿವೀಲ್ ಟೈಮಲ್ಲಿ ಬ್ಯಾಕ್ ಡ್ರಾಪ್ಗೆಲ್ಲ ಚೆನ್ನಾಗಿ ಕಾಣುತ್ತಾ ಇಲ್ವ ಅಂತ ಡೌಟ್ ಆಯಿತು. ಸೊ ಹಾಗಾಗಿ ಇದನ್ನು ಬಳಸಲಿಲ್ಲ. ಆ್ಯಂಡ್ ಈ ಕ್ಯೂಟ್ ಫ್ರಾಕು ಸಿನಿಮಾ ಮ್ಯಾನೇಜರು ಜಯಚಂದ್ರ ಅಂತ ನಮ್ಮ ಮಧುಗಿರಿ ಅವರೇನೆ. ಅವ್ರ ಫ್ಯಾಮಿಲಿನ ಕರ್ಕೊಂಡು ಬಂದು ಹಾಗೆ ಮಗುನ ನೋಡೋಕ್ಕೆ ಬಂದಾಗ ಈ ಫ್ರಾಕ್ ಕೂಡ ತೊಗೊಂಡು ಬಂದಿದ್ರು. ಆ್ಯಂಡ್ ಇದನ್ನು ಹಾಕೋಣ ಅಂದ್ಕೊಂಡೆ. ಬ್ಯಾಕ್ ಡ್ರಾಪಿಂದನೇ ಈ ಕಾಸ್ಟ್ಯೂಮು ಮತ್ತು ಈ ಕಾಸ್ಟ್ಯೂಮು ಕ್ಯಾನ್ಸಲ್ ಆಯಿತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಲಿಟಲ್ ಲೂಮ್ 2025 ಅನ್ನೋ ಒಂದು ಪೇಜ್ ಇದೆ. ಆ ಪೇಜಿಂದ ಕ್ಯೂಟಾಗಿರೋ ಒಂದು ಟ್ರೆಡಿಷ್ನಲ್ ಡ್ರೆಸ್ನ ನಾನು ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ನನ್ನ ಮಗಳನ್ನ ನಿಮ್ಮೆಲ್ಲರೂ ಮುಂದೆ ರಿವೀಲ್ ಮಾಡಬೇಕು ಅಂದ್ಕೊಂಡೆ. ಬಟ್ ಈ ವಿಡಿಯೋ ಮಾಡ್ತಿರೋದು ಶುಕ್ರವಾರ ಹೊಸ ಡ್ರೆಸ್ಸು ಅಂದರೆ ಒಂದ್ಸಲನೂ ನೀರಿಗೆ ಹಾಕ್ತಿರೋಂತಹ ಬಟ್ಟೆಗಳನ್ನ ಯೂಸ್ ಮಾಡೋದು ಬೇಡ ಅಂತ ಅಮ್ಮ ಅಂದರು. ಹಾಗಾಗಿ ನಾನು ಈ ಡ್ರೆಸ್ನ 3rd ಮಂತ್ ಫೋಟೋಶೂಟ್ಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ. ಆ್ಯಕ್ಚುಲಿ ಅವಳ ಕಲರ್ಗಂತೂ ಸಕ್ಕತ್ತಾಗಿ ಕಾಣುತ್ತೆ. ಬಟ್ ಈಗ ಯೂಸ್ ಮಾಡೋಕ್ಕಾಗಲಿಲ್ಲ ಅನ್ನೋದೇ ಬೇಜಾರು. ಬಟ್ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಲಿಟಲ್ ಲೂಮ್ 2025. ಸಕ್ಕತ್ತಾಗಿರೋ ಡ್ರೆಸ್ನ ಕಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಆಕ್ಸೆಸರೀಸ್ ಅಂತ ಬಂದಾಗ ಬನ್ನಿ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ರಮ್ಯಕ್ಕನ್ನ ನೀವೆಲ್ಲರೂ ನೋಡಿರ್ತೀರ. ಅವರೇ ನಮ್ಮ ಶನ್ನುಗೋಸ್ಕರ ಇದನ್ನೆಲ್ಲ ತೊಗೊಂಡು ಬಂದು ಕೊಟ್ಟರು. ಅವರಿಗಂತೂ ಶನ್ನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳಿಗೋಸ್ಕರ ಎಲ್ಲ ಆಕ್ಸೆಸರೀಸ್ನೂ ತೊಗೊಂಡು ಬಂದರು. ಯಾವ್ದು ಮ್ಯಾಚ್ ಆಗುತ್ತೆ ಅವಳಿಗೆ ಯೂಸ್ ಮಾಡೋಣ ರಿವೀಲ್ಗೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ರಮ್ಯಾಕ್ಕ. ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ಯಾರಿಗಾದ್ರೂ ಮೇಕಪ್ ರಿಕ್ವೈರ್ಡ್ ಇದ್ದರೆ, ಇಲ್ಲ ಮಧುಗಿರಿ ಸುತ್ತಮುತ್ತ ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಅಂದರೆ ಡಿಸೈನರ್ ಹುಡುಕ್ತಿದ್ದೀರಾ ಅನ್ನೋದಾದರೆ ರಮ್ಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಮೇಕ್ ಓವರ್ ಬೈ ರಮ್ಯಾ 06 ಅಂತ ಅವರ ಇನ್ಸ್ಟಾಗ್ರಾಮ್ ಪೇಜು ನಾನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅವರು. ಇವತ್ತು ಕಾಸ್ಟ್ಯೂಮ್ ಬಂದು ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ತುಂಬಾ ಚೆನ್ನಾಗಿ ಅವಳಿಗೆ ಮ್ಯಾಚ್ ಆಗುತ್ತೆ. ಈ ಥರ ಒಂದು ಹಾಕೋಣ ಅಂದ್ಕೊಂಡ್ವಿ. ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಇನ್ನು ಪುಟ್ಟು ತಲೆ ಅಲ್ವಾ, ತುಂಬ ದೊಡ್ಡದಾಗಿ ಕಾಣುತ್ತೆ. ಸೊ ಹಾಗಾಗಿ ಈ ಬೌಸ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದ್ರ ಬಗ್ಗೆ ನಮ್ಮಮ್ಮ ಏನು ಹೇಳ್ತಾರೆ ಅಂತ ಕೇಳೋಣ. ಯಾಕೆಂದರೆ ಅವರು ತುಂಬ ದಿನದಿಂದ ಹೇಳ್ತಾಯಿದ್ರು ಏನಾಗಲ್ಲ, ದೃಷ್ಟಿ ಏನು ಅಷ್ಟು ಆಗಲ್ಲ, ಮಗು ಫೋಟೋ ಕೇಳ್ತಿದ್ದಾರಲ್ವ, ವೀಡಿಯೋಸ್ ಕೇಳ್ತಿದ್ದಾರಲ್ಲ, ಸೊ ಫೇಸ್ ರಿವೀಲ್ ಮಾಡು ಅಂತ ಹೇಳೋರು. ನಮಗೆಲ್ಲೋ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು, ದೃಷ್ಟಿ ಏನಾದರೂ ಆದರೆ ಅಂತ ಹೇಳಿ. ಸೊ ಫೈನಲಿ ಸಂದೀಪ್ ಓಕೆ ಹೇಳಿದ್ರಿಂದ ಇವತ್ತು ಫೇಸ್ ರಿವೀಲ್ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಈಗ ಎತ್ತಿಟ್ಬಿಟ್ಟು ನಮ್ಮಮ್ಮನಿಗೆ ಎಷ್ಟು ಖುಷಿ ಇದೆ ಅನ್ನೋದನ್ನು ನೋಡೋಣ, ಆಯಿತಾ? ಹಾಯ್ ಮಮ್ಮಿ. ಹಲೋ, ಹಾಯ್. ಫೈನಲಿ ನೀನು ಹೇಳ್ದಾಗೆ ಎಲ್ಲರೂ ಆಸೆ ಪಟ್ಟಾಗೆ ಶನ್ನು ಪಾಪು ಫೇಸ್ನ ರಿವೀಲ್ ಮಾಡ್ತಿದ್ದೀವಿ. ಏನು ಅನ್ನಿಸ್ತಿದೆ? ತುಂಬ ಖುಷಿ ಆಯಿತು. ಮೊದಲೇ ಹೇಳಿರ್ಲಿಲ್ವಾ ಪಾಪು ಮುಖ ತೋರಿಸಿ ಅಂತ. ಏನು ಮಾಡೋದು, ಸಂದೀಪು ಭಯಪಟ್ಟರು ಎಲ್ಲಿ ದೃಷ್ಟಿ ಆಗ್ಬಿಡುತ್ತೋ ಮಗಳಿಗೆ ಅಂತ. ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ಖುಷಿ ಇದೆಯಾ? ತುಂಬ ನನ್ನ ಮೊಮ್ಮಗಳ ಮುಖ ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ ಈಗ ನನಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಫೈನಲಿ ನಮ್ಮ ಪಾಪುನ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಕಲ್ಲಮ್ಮ? ಬನ್ನಿ ಈಗ. ಎಲ್ಲಿ ಪಾಪು? ಪಾಪು, ಚಂದ ಪಾಪು, ಓನೇ ಓನಮ್ಮ, ಓನ್ ಶಲ್ಪ ಇದತ್ರ ಮಾತಾಡ್ತಾಳೆ. ಓನಪ್ಪ, ಅಮ್ಮು, ಇಲ್ಲಿ ಕಂದಮ್ಮ, ಇಲ್ಲಿ ಕಂದಮ್ಮ, ಓನು
ನೋಡಿದ್ರಲ್ಲ ನಮ್ಮ ಶನ್ನುನ ಹೇಗಿದ್ದಾಳೆ. ಶನ್ನು ಅಂತ ಏನಕ್ಕೆ ಕರಿತೀನಿ ಅಂದರೆ ನಮ್ಮ ಹಳ್ಳಿಗಳ ಕಡೆ ಸಣ್ಣ ಪಾಪು ಅಂತ ಕರಿತಿರ್ತೀವಿ. ಸೊ ಅದನ್ನು ಸ್ವೀಟಾಗಿ ಶನ್ನು ಅಂತ ಕರಿತೀನಿ ನಾನು. ಆ್ಯಂಡ್ ಹಳೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಟ ಮಾಡೋಳು. ಈಗ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ ನಾವು. ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಹಠ ಕಮ್ಮಿ ಆಗಿದೆ. ಹಾಗೆ ದೊಡ್ಡವರು ಹೇಳ್ತಾರೆ ಹೋಗ್ತಾ ಹೋಗ್ತಾ ಹೆಣ್ಮಕ್ಳು ಹಠ ಕಮ್ಮಿ ಮಾಡ್ತಾರೆ ಅಂತ ಹೇಳಿ. ಹಾಗೆ ಇವಾಗ 4 ತಿಂಗಳು ರನ್ನಿಂಗ್ ಅಲ್ಲಿದೆ. ಸೊ ಹಠ ಕಮ್ಮಿ ಆಗಿ ಆಟ ಆಡೋದ್ರ ಕಡೆ ಅವಳಿಗೆ ಗಮನ ಹೋಗ್ತಾ ಇದೆ. ನಾವೇನಾದ್ರೂ ಮಾತಾಡಿಸ್ತಾ ಇದ್ರೆ ಹ್ಞೂ ಅಂತ ಸೌಂಡ್ ಮಾಡ್ತಾ ಇರ್ತಾಳೆ. ಮುದ್ದು ಚಿನ್ನು ಬಂಗಾರಿ ಚಿನ್ನು ಮುದ್ದು ಪಪ್ಪನ ನೋಡ್ತಾ ಇದ್ದೀರಾ ಶನ್ನು? ಪಪ್ಪನ ನೋಡ್ತಿದ್ದೀರಾ? ನೋಡ್ತಾ ಇದ್ದೀವಿ ಮಮ್ಮಿ ನೋಡ್ತಾ ಇದ್ದೀವಿ. ಪಾಪ ಸಂದೀಪ್ ಈಗ ಗಿಚ್ಚಿ ಗಿಲಿಗಿಲಿ ಆಡಿಷನ್ ನಡಿಬೇಕಾದ್ರೆ ಮಧ್ಯ ಒಂದಿನ ಗ್ಯಾಪ್ ಸಿಕ್ಕಿತ್ತು. ಆ ಗ್ಯಾಪ್ ಅಲ್ಲೇ ಮಗಳನ್ನ ನೋಡೋಣ ಅಂತ ಬಂದ್ರು. ಬಟ್ ರಿಟರ್ನ್ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡು ಕೂತಿದ್ರು. ಯಾಕೆಂದ್ರೆ ನೆಕ್ಸ್ಟ್ ಡೇ ಮೈಸೂರ್ಗೆ ಅವರು ಆಡಿಷನ್ ಮಾಡೋದಕ್ಕೆ ಹೋಗ್ಬೇಕಿತ್ತು. ಹೋಗೋದಕ್ಕೆ ಮನ್ಸಿಲ್ಲ, ಮಗಳನ್ನ ಬಿಟ್ಟು ಹೋಗೋದಕ್ಕೆ ಮನ್ಸಿಲ್ಲ, ಬೇಜಾರ್ ಮಾಡ್ಕೊಂಡು ಕೂತಿದ್ರು. ಇನ್ನು ಬೆಳಗ್ಗೆನೆ ಮನುಗೆ ಆಚೆ ಕೆಲ್ಸ ಇದೆ ಅಂತ ಹೋಗಿದ್ದ. ಮತ್ತೆ ಮಧ್ಯಾಹ್ನ ಆಗ್ತಾನೆ ಬಂದಿದ್ದ. ಓಕೆ ವ್ಲಾಗ್ ಅಲ್ಲಿ ಮನು ಇರ್ತಾನೆ ಅಂತ ಅನ್ಕೊಂಡ್ರೆ ಮತ್ತೆ ಪಟ್ ಅಂತ ಅವನಿಗೆ ಕಾಲ್ ಬಂತು. ಸೊ ಹೋಗ್ಲೇಬೇಕಿತ್ತು, ಬಿಸ್ನೆಸ್ ಅಲ್ವಾ. ಸೊ ಹಾಗಾಗಿ ಮನೆಯಲ್ಲೇ ಕೂತಿರೋದಕ್ಕಾಗಲ್ಲ, ಅವನು ಹೊರಟ. ಆ್ಯಕ್ಚುಲಿ ಈ ಡಿಸೆಂಬರಲ್ಲಿ ನಮ್ಮ ಪಾಪುದು ನಾಮಕರಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸಂದೀಪು ಬ್ಯುಸಿ ಇದ್ರು, ಮನೂ ಬ್ಯುಸಿ ಇದ್ದಿದ್ದರಿಂದ ಓಕೆ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಆದ್ವಿ. ಆ್ಯಕ್ಚುಲಿ ಈ ಮಂತಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಲ್ಲ, ಒಂದಷ್ಟು ಜುವೆಲ್ಸ್ನ ಮಾಡಿಸಿದ್ವಿ ಪಾಪುಗೋಸ್ಕರ. ಸೊ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟ ಆಯಿತು. 2 ಬಳೆ ಮಾಡಿಸಿದ್ವಿ ಪಾಪುಗೆ ಅಂತಲೇ. ಇದು ಅಡ್ಜಸ್ಟಬಲ್ ಇದು ಸೈಜ್, ಯಾಕೆಂದರೆ ಈಗ ಮಾಡಿಸ್ಬಿಟ್ಟು ಮತ್ತೆ ಒಳಗೆ ಆಗಲಿಲ್ಲ ಅಂದರೆ ಮಾಡಿಸಿದ್ದು ವೇಸ್ಟ್ ಆಗಬಾರ್ದಲ್ವ. ಸೊ ಹಾಗಾಗಿ ಈ ಥರದ್ದು ಮಾಡಿಸಿದ್ದೀವಿ. ಆ್ಯಂಡ್ ಇದೊಂದು ಚೈನು ಈ ಥರದ್ದೊಂದು ಮಾಡಿಸಿದ್ವಿ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದೇನು ಅಂದರೆ ನಂದು ಸಂದೀಪ್ತು ನಾಮಕರಣ ಮಾಡಿ, ಸೊ ಅದೊಂದು ಸ್ಪೆಷಲ್ ಮೂಮೆಂಟ್ ಅಲ್ವಾ, ಅದ್ರ ಮುಖಾಂತರ ಪಾಪು ಫೇಸ್ನ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈಗ ಡೇಟ್ ಚೇಂಜ್ ಆಗಿದ್ದರಿಂದ ಸದ್ಯಕ್ಕೆ ನಾಮಕರಣ ಮಾಡದೇ ಇರೋ ಕಾರಣ ಇದು ಯಾವುದನ್ನು ಹಾಕೋಕ್ಕಾಗಲಿಲ್ಲ. ಯಾಕೆಂದರೆ ಈಗಲೇ ಹಾಕಿಬಿಟ್ರೆ ಆ ಟೈಮಲ್ಲಿ ಇದು ಹಳೆ ಒಡವೆ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಇದು ಯಾವುದನ್ನು ಹಾಕಿಲ್ಲ ಇವಾಗ. ಆ್ಯಂಡ್ ಅದು ಕೂಡ ವಿಡಿಯೋ ಮಾಡ್ತೀನಿ. ಅದರಲ್ಲೂ ನಮ್ಮ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಹೆಂಗೆ ಕಾಣ್ತಾರೆ ನೋಡ್ಬೇಕಲ್ಲಮ್ಮ ನಿಮ್ಮನ್ನ ನಾನು. ಶನ್ನುಗೆ ನಿದ್ದೆ ಬಂತು, ಅಳೋದಕ್ಕೆ ಶುರು ಮಾಡ್ಕೊಂಡ್ಲು. ಹಾಗಾಗಿ ಬಾಲ್ಕನಿಗೆ ಕರ್ಕೊಂಡೋಗಿ ಸಮಾಧಾನ ಮಾಡ್ತಾ ಇದ್ದೆ. ಆಚೆ ಕರ್ಕೊಂಡೋಗ್ಬಿಟ್ರೆ ಎಷ್ಟು ಜೋರು ಅಳು ಇದ್ರೂ ಕೂಡ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾಳೆ. ಸಮಾಧಾನ ಮಾಡಿ ಅವ್ರ ಅಪ್ಪನಿಗೆ ಕೊಟ್ಟೆ. ಈಗಲೂ ಸಂದೀಪ್ಗೆ ಏನಾಗಲ್ಲ, ಆಡಿಷನ್ ಮುಗಿಸ್ಕೊಂಡು ಮತ್ತೆ ಬರ್ತಿರಲ್ಲ ಅಂದ್ರೆ ಅವ್ರಿಗೆ ಮಗಳನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಅದ್ರ ಜೊತೆ ಒಂದು ಫೋಟೋ ತೆಗಿ, ಈಗ ಸೈಲೆಂಟ್ ಆಗಿದ್ದಾಳೆ ಅಂದರು. ನಾನು ಫೋಟೋ ಬದಲು ಅವಳನ್ನ ಸಮಾಧಾನ ಮಾಡೋಕ್ಕೆ ಡ್ಯಾನ್ಸ್ ಮಾಡ್ತಾನೆ ಇದ್ದೆ. ಮತ್ತೆ ಅಳೋದಕ್ಕೆ ಶುರು ಮಾಡಿದ್ಲು. ಅವಳು ಅಳೋದಕ್ಕೆ ಅವರಪ್ಪ ನನ್ನನ್ನು ಬೈದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಕೊನೆಗೂ ಸಮಾಧಾನ ಮಾಡಿ ಮಲಗಿಸ್ದೆ. ಇನ್ನೊಂದೇನು ಅಂದರೆ ಶನ್ನು ಹಸುವಾದಾಗ ಫೀಡಿಂಗಿಗೂ ಅಷ್ಟೊಂದು ಅಳೋದಿಲ್ಲ, ಬಟ್ ನಿದ್ದೆ ಬಂದರೆ ಮಾತ್ರ ಸಿಕ್ಕಾಬಟ್ಟೆ ಅಳ್ತಾಳೆ. 2 ನಿಮಿಷಕ್ಕೆ ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಸಂದೀಪ್ ಕೂಡ ಸಂಜೆ 5 ಗಂಟೆ ಆಯಿತು, ಇನ್ನು ಹೊರಡ್ತೀನಿ. ಮತ್ತೆ ಮನೆಗೆ ಹೋಗಿ ರೀಚ್ ಆಗೋದು ಲೇಟ್ ಆಗಿಬಿಡುತ್ತೆ. ಮತ್ತೆ ಮಾರ್ನಿಂಗ್ 5:30ಗೆ ಪಿಕಪ್ ಇದೆ ಅಂತ ಹೇಳಿ ಅವರು ಹೊರಟರು. ಬಟ್ ಅವ್ರು ಹೋಗೋವಾಗ ನನಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕಣ್ಮುಂದೆ ಇದ್ದಾಗ ಅಷ್ಟು ಖುಷಿಯಾಗಿರ್ತೀವಿ ಅಲ್ವಾ, ಆದರೆ ಕೆಲಸನೂ ಇಂಪಾರ್ಟೆಂಟ್. ಸೊ ಹೊರಟರು. ಹಾಗೆ ಒಂದಷ್ಟು ಜನ ಮತ್ತೆ ಯಾವಾಗ ಶುರು ಮಾಡ್ತೀರಾ ಸೀರಿಯಲ್ ಅಂತ ಹೇಳಿ ಮೆಸೇಜ್ ಮಾಡಿದ್ರಿ. ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ, ಬಟ್ ಕಮ್ ಬ್ಯಾಕ್ ಅಂತೂ ಮಾಡ್ತೀನಿ. ಈಗ ಮಗು ಕಡೆ ಮಾತ್ರ ಗಮನ ಇದೆ. ಎಸ್, ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ನಮ್ಮ ಮುದ್ದು ಮಗಳು ಕೂಡ ಇಷ್ಟ ಆದ್ಲು ಅಂತ ಅನ್ಕೋತೀನಿ. ಆ್ಯಂಡ್ ಆಗಲೇ ನಾಮಕರಣ ಅಂತ ಹೇಳಿದೆ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಹಾಗೆ DM ಮಾಡ್ತಿದ್ರಿ ಮಗು ಹೆಸರು ಏನು ಇಟ್ಟಿದ್ದೀರಾ ಅಂತ. ನಾಮಕರಣ ಇನ್ನೂ ಆಗಿಲ್ಲ ಅಲ್ವಾ.
ಸೊ ಹಾಗಾಗಿ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಲೆಟರ್ ಹೇಳ್ತೀನಿ, ನೀವು ಕೂಡ ಒಂದಷ್ಟು ನೇಮ್ನ ಸಜೆಸ್ಟ್ ಮಾಡಿ. ನಾವು ಸೆಲೆಕ್ಟ್ ಮಾಡಿರೋದಕ್ಕಿಂತ ನೀವು ಸಜೆಸ್ಟ್ ಮಾಡಿರೋ ಹೆಸರು ತುಂಬ ಚೆನ್ನಾಗಿತ್ತು ಅಂದರೆ ಆ ಹೆಸರು ಕೂಡ ನಾನು ಇಡೋದಕ್ಕೆ ಮನೇಲಿ ಡಿಸ್ಕಸ್ ಮಾಡ್ತೀನಿ. ಘ ದೊಡ್ಡ ಘ ಏನಿದೆ ಆ ಘ ಮತ್ತು ಮೊದಲನೇ ಕ ಅಕ್ಷರದ ಕು, ಘ ಮತ್ತು ಕು ಈ 2 ಲೆಟರ್ ಬಂದಿದೆ. ಸೊ ನಿಮಗೆ ಗೊತ್ತಿರುವಂತಹ ಚಂದ ಯೂನಿಕ್ ಆಗಿರುವಂಥ ಹೆಸರನ್ನ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ಈ ವ್ಲಾಗ್ ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಸದ್ಯದಲ್ಲೇ ನಮ್ಮ ಚಿನ್ನಮ್ಮನ ಇನ್ಸ್ಟಾಗ್ರಾಮ್ ID ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಕೂಡ ಅವಳನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.